ನಮ್ಮನೆಗೆ ಬಂದಿರೋ ಭಟ್ರು ಇವರೇ. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಕುಶಾಲನಗರ ನಾಗವಲ್ಲಿ. ಕಾಣದಿದ್ದರು ಕೇಳದಿದ್ದರು ಜೀವಂತ ಈ ಪ್ರೇಮ. ಅದೇನೋ ಸ್ಕೇಲು, 5 ಕಲರ್ ಪೆನ್ನು, ಇದು ಗಮ್ಮನ ರಬ್ಬರ್ ಸ್ಮೆಲ್ ರಬ್ಬರ್ ತುಂಬಾ ಜಿಂಕೆ ನೀನ್ ಹೆಂಡತಿ. ನಮ್ಮ ಪವಿತ್ರವಾದ ಕಬಿನಿ ನದಿಯ ನೀರಿನಲ್ಲಿ ಪಾದಗಳನ್ನು ತೊಳೆದು, ಅಯ್ಯೋ ಪಾಪ ಚಿನಿ ಅಳ್ಬೇಡ ಕಣವ, ಅಯ್ಯೋ ಔಟ್ ಆಫ್ ಸಿಲೆಬಸ್ ಬಂದ್ಬಿಟ್ಟು ನಮ್ಗಿಂತ ಫಸ್ಟ್ ಇಟ್ಕೊತೊಳಲ್ಲ ಇವಳು. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸಾಗಾ ಸ್ಟೋರಿಯ ಹೊಸ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಆ್ಯಂಡ್ ಇವತ್ತು ನಾವು ರೆಡಿಯಾಗಿ ಮತ್ತೆ ಹೊರಗಡೆ ಎಲ್ಲ ಹೋಗ್ತಿದ್ವಿ. ಎಲ್ಲ ಹೋಗ್ತಿದ್ವಿ ನಾವು ಫಸ್ಟ್ ನಮ್ಮ ಮನೆಗೆ ಒಬ್ರು ಬಂದಿದ್ದಾರೆ. ಅವರು ನಮ್ಮ ಮನೆಗೆ ಒಬ್ರು ಭಟ್ರು ಬಂದಿದ್ದಾರೆ ಗೈಸ್. ಅವರು ನಮಗೋಸ್ಕರ ಬಂದು ತಿಂಡಿ ಮಾಡ್ಕೊಟ್ಟಿದ್ದಾರೆ. ಬೆಳಿಗ್ಗೆ ನಾವು ಜಿಮ್ಗೆ ಹೋಗಿ ಬರೋ ಅಷ್ಟರಲ್ಲಿ ತಿಂಡಿ ಗಮ್ಮನಿಸ್ತಾ ಇದ್ರು ಮನೇನ. ರೆಡಿ ಆಗಿದ್ದೀವಿ ಹೊರಗೆ ಹೋಗಕ್ಕೆ. ಆ್ಯಂಡ್ ನಮ್ಮ ಮನೆಗೆ ಬಂದಿರೋ ಭಟ್ರು ಇವರೇ. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಕುಶಾಲನಗರ ಕುಕ್, ಸ್ಪೆಷಲ್ ಕುಕ್. ಕುಶಾಲನಗರದಲ್ಲೇ ಇಲ್ಲ, ವರ್ಷಕ್ಕೆ 3 ಸತಿ ನಾನು ಹೋಗ್ತೀನಿ. ಸೊ ನಾವು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಸಚಿನ್ ಫ್ರೆಂಡ್ ಪಾಪುದು ನಾಮಕರಣ ಇದೆ. ನನ್ನ ಸಚಿನ್ಗೆ ನಮ್ಮನ್ನ ಬಿಟ್ಟು ಇನ್ನೊಬ್ಬ ಫ್ರೆಂಡ್ ಇದಾನೆ ಅಂತ ನಿಮ್ಗೆ ತೋರಿಸ್ತೀವಿ. ಗೊತ್ತು, ಲಾಸ್ಟ್ ಹೇಳಿದೀವಿ. ತೋರಿಸಿದೀವಿ. ಈ ಸಲ ಇನ್ನೊಂದ್ಸಲ ಇಂಟ್ರೊಡಕ್ಷನ್ ಕೊಡ್ತೀವಿ. ಅವನ ಮಗುದು ನಾಮಕರಣ ಇದೆ. ಸೊ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಗದ್ದಿಗೆ ಹೋಗ್ತಾ ಇದೀವಿ. ಭೋಗಾದಿ ರೋಡಲ್ಲಿ ಅಲ್ಲಿ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲೇ ನಾಮಕರಣ ಮಾಡ್ತಾ ಇದ್ದಾರೆ. ಕೆಂಡಗಣೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲಿ ಮದುವೆ ಆದಾಗಿಂದ ನಾವು ಹೋಗಕ್ ಆಗಿಲ್ಲ. ಎಸ್.ಟಿ. ಕೋಟೆಗೆ ಫೇಮಸ್ ದೇವಸ್ಥಾನ ಅದು. ಸೊ ಅಲ್ಲಿಗೆ ನಾವಿಬ್ರು ಹೋಗ್ತಾ ಇದೀವಿ. ಸೊ ಬನ್ನಿ, ದೇವಸ್ಥಾನ ಎಲ್ಲ ಹೆಂಗಿರುತ್ತೆ, ನಾಮಕರಣ ಎಲ್ಲ ಹೆಂಗಾಗುತ್ತೆ ತೋರಿಸ್ತೀವಿ. ತಿಂಡಿ ಮಾಡಿಲ್ಲ, ತಿಂಡಿ ಮಾಡ್ಬೇಕು. ಸ್ಪೆಷಲ್ ಚಿತ್ರಾನ್ನ ರೆಡಿ ಇದೆ. ನಮ್ಮ ಭಟ್ರು ಮಾಡ್ರೆ ತಿಂಡಿ ತೋರಿಸ್ತೀವಿ ಬನ್ನಿ. ಸದ್ಯ ನಮ್ಮ ಮನೆಗೆ ಶೌರ್ಯ ಬಂದಿದ್ದಕ್ಕೆ ತಿಂಡಿ ರೆಡಿ ಆಯ್ತು ನಮಗೆ. ಆಹಾ ಸಕ್ಕತ್ತಾಗಿದೆ, ಬಿಸಿ ಆರೋಗಿದೆ. ಆಗ್ಲೇ ಮಾಡಿದೆ ನಾವು ಸ್ನಾನ ಮಾಡಿ. ಮುಚ್ಚಿಲ್ಲ ಈ ಹುಡುಗರಿಗೆ, ಏನ್ರ ಮೇಲೆ ಮುಚ್ಚಬೇಕು ಅಂತ ಗೊತ್ತು. ನನಗಂತೂ ಮುಚ್ಚಬೇಕು ಅಂತ ಹೇಳ್ತೀನಿ. ಮುಚ್ಚಬೇಕು ಅಂತೆಲ್ಲ ಅನ್ಸಲ್ಲ. ಹಾಕೊಳ್ಳೋದಷ್ಟೇ ಗೊತ್ತಿರುತ್ತೆ, ಮುಚ್ಚೋದೆಲ್ಲ ಗೊತ್ತಿರಲ್ಲ ಗೈಸ್. ಅದಕ್ಕೆ ಅಂತಾನೆ ಒಂದು ಹೆಂಡತಿ ಮದುವೆ ಆಗಿದ್ದೀನಿ ನಾನು. ತಟ್ಟೆ ಮುಚ್ಚಕ್ಕೆ ಅಂತಾನೆ ನಾಗವಲ್ಲಿ. ಈ ಸ್ಯಾರಿ ಲಿಂಕ್ ಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಈ ಸ್ಯಾರಿ ಲಿಂಕ್ ಸಿಗುತ್ತೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಹೊಸ ಸ್ಯಾರಿ ಇದು. ಹೊಸ ಸ್ಯಾರಿಗೆ ಗಗನವ್ರು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಇವತ್ತು. ಸ್ಯಾರಿ ಎಲ್ಲಿ ತೊಗೊಂಡಿದ್ದು ಏನು ಅಂತ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಡ್ತಾಳೆ ಅಂತ ಗಗನ. ಸೊ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಫಾಲೋ ಮಾಡಿ, ಸಾಗಾ ಸ್ಟೋರೀಸ್ ಅಂತ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಗೈಸ್, ನಾವು ರೆಡಿಯಾಗಿ ಈಗ ಹೊರಟ್ವಿ. ಸಚಿನ್ ಆಸ್ ಯೂಶುವಲ್ ಡ್ರೈವರ್ ನಮ್ಗೆ ಇವತ್ತು. ಅಂಡ್ ಜೀವನ ಪೂರ್ತಿ ಡ್ರೈವರು. ಕಾಣದಿದ್ದರು ಕೇಳದಿದ್ದರು ಜೀವಂತ ಈ ಪ್ರೇಮ. ಚಲೋ ಹಾಡು ಹೇಳಿ ಸ್ಟಾರ್ಟ್ ಮಾಡಿ ಅಂದಿದ್ದಾರ. ಎಸ್, ನಮ್ಗೆ ಹೇಳಿದ್ದಾರೆ ಆಡಿಯನ್ಸ್. ದಿನ ಒಂದೊಂದು ಹಾಡು ಹೇಳಿ ಬ್ರೋ ಅಂತ ಹೇಳಿದ್ದಾರೆ. ಹಾಡು ಹೇಳಿ ಬ್ರೋ ಅಂತ ಹೇಳಿದ್ದಾರೆ. ಸೊ ಗೈಸ್, ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಟ್ಸ್ ಆಲ್ರೆಡಿ 11 o'clock. ಸಚಿನ್ 10:30ಗೆ ಹೊರಡೋಣ ಅಂತ ಅನ್ಕೊಂಡಿದ್ದು, ಆದ್ರೆ ಆಗ್ಲಿಲ್ಲ. ಸಚಿನ್ದೇ ಲೇಟ್ ಇವತ್ತು. ನಂದ್ಯಾಕೆ ಲೇಟವ? ನಿಂದಿ ಲೇಟು. ಯಾಕವ? ನಾನು ಲೇಟಾಗಿ ಮಾಡ್ಕೊಂಡ್ ಬಂದಿಲ್ಲ, 1 ಗಂಟೆ. ಫಸ್ಟ್ ಇವಳು ಹೋಗ್ಬಿಡೋದು, ಆಮೇಲೆ ನಾನು ಕಳಿಸ್ಬಿಟ್ರೆ ನನ್ ಲೇಟು ಅಂತ. ಇಲ್ಲ, ನನ್ ಲೇಟು ಅಂತಾರಲ್ಲ. ಸೊ ಹೊರಟಿದ್ದೀವಿ. ಅಂಡ್ ನಮ್ ಜೊತೆ ಶೌರ್ಯ ಕೂಡ ಬರ್ತಾ ಇದಾರೆ. ಶೌರ್ಯನು ಎತ್ತಾಕೊಂಡು ಹೋಗ್ತಾ ಇದೀವಿ. ಕಾಣಿಸ್ತಾ ಇಲ್ಲ ಶೌರ್ಯ. ಕೆಂಡಗಣೇಶ್ವರ ಸ್ವಾಮಿ ದರ್ಶನ ಮಾಡ್ತೀವಿ ಬಪ್ಪ ಅಂತ ಕರ್ಕೊಂಡು ಹೋಗ್ತೀವಿ. ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್. ನೀನು ಹೋಗ್ತಾ ಇರೋದು ಫಸ್ಟ್ ಟೈಮ್ ಅಮ್ಮ? ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್. ಎಸ್.ಟಿ. ಕೋಟೆದು ಫೇಮಸ್ ದೇವಸ್ಥಾನ. ಸೊ ನಾನಂತ ನಮ್ಮ ಅಪ್ಪ ಅಮ್ಮನ ಜೊತೆ ತುಂಬಾ ಸತಿ ಹೋಗಿದ್ವಿ ನಾವು ಫ್ಯಾಮಿಲಿ. ಸೊ ಗಗನ್ಗೆ ಒಂದ್ಸಲ ತೋರ್ಸೋಣ ಅಂತ ಇದು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಮೈಸೂರಿಂದ 30 ಕಿಲೋಮೀಟರ್ ಎಸ್.ಟಿ. ಕೋಟೆಗೆ ಮಧ್ಯದಲ್ಲಿದೆ. ಸೊ ಬನ್ನಿ ಹೋಗೋಣ ಗೈಸ್, ನಿಮಗೂ ತೋರಿಸ್ತೀವಿ ಬನ್ನಿ. ಹಲೋ ಗೈಸ್, 1 2 3 1 2 3 ಮೈಕ್ ಚೆಕ್ ಎಲ್ಲ ಆಯ್ತಾ ಗೈಸ್? ನಾವು ಇಷ್ಟೊತ್ತು ನಮ್ಮ ಬಾಲ್ಯದ ನೆನಪನ್ನ ಮೆಲ್ಕಾಗ್ತಾ ಇದ್ವಿ. ಅದರಲ್ಲಿ ಶೌರ್ಯ ಅವರು ಬಾಲ್ಯದ ನೆನಪನ್ನ ನೆನ್ಸ್ಕೊತಾ ಇದ್ರು. ಶೌರ್ಯ ಅವರು ಫಸ್ಟ್ ಆಫ್ ಆಲ್ ಹಂಗೆಲ್ಲ ಇಷ್ಟೊಂದು ಫಾರ್ಮಲ್ ಆಗಿ ಏನು ಹೇಳಕ್ ಬೇಕಾಗಿಲ್ಲ. ಅಲ್ಲಿ ಶೌರ್ಯ ನಾನು ಎಂತ ಕರಿತೀನಿ ಮಗ? ನಾನು ಶೌರ್ಯ ಇಬ್ರು ಕೋಬ್ರಾ ಅಂತ ಕರ್ಕೊಳ್ಳೋದು ಗೈಸ್. ಅವ್ನು ನನ್ನ ಕೋಬ್ರಾ ಅಂತ ಕರಿತಾನೆ, ನಾನು ಅವನ್ನ ಕೋಬ್ರಾ ಅಂತ ಕರಿತೀನಿ. ಇದು ಕಾಲೇಜಲ್ಲಿ ಮಜಾ ಟಾಕೀಸ್ ನೋಡಿ ಬಂದಿರೋ ಅಂತದ್ದು ನಮ್ಗೆ. ನಾವಿಬ್ರು ಬ್ರದರ್ಸ್ ಅಂತ. ಬ್ರದರ್ಸ್ ಹೆಂಗೆ ಅಂತಂದ್ರೆ ನನ್ನ ಹೆಂಡತಿ ಇವ್ನ ಹೆಂಡತಿ ಅಕ್ಕ ತಂಗಿರು ಅಂತ. ಗೊತ್ತಾಯ್ತು. ಸಡ್ಕ ಅಂತ ಸಡುಕ್ರು ನಾವು. ಸೊ
ಸೊ ನಾವ್ ಏನ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಂದ್ರೆ ಸ್ಕೂಲ್ಗೆ ಬರ್ತಾರೆ ಸ್ಕ್ಯಾಮ್ ಮಾಡಕ್ಕೆ ಅಂತ. ಸ್ಕೂಲ್ ಚಿಕ್ಕದ ನಿಮ್ಗೆ ಎಲ್ಲರಿಗೂ ನೆನ್ಪಿರುತ್ತೆ, ನಿಮ್ ಸ್ಕೂಲ್ಗಳಿಗೂ ಬಂದಿರ್ತಾರೆ ಅನ್ಸುತ್ತೆ. ಸ್ಕೂಲಲ್ಲಿ ಇವತ್ತಿನ ಹೋದಾಗ ಯಾರಾದ್ರೂ ಒಬ್ರು ಬರ್ತಾರೆ ಏನಾದ್ರು ಅಡ್ವರ್ಟೈಸ್ ಅವ್ರ ಪ್ರಾಡಕ್ಟ್ ನ ತೋರ್ಸೋದಕ್ಕೆ. ಫಾರ್ ಎಕ್ಸಾಂಪಲ್ ಅದೇನೋ ಸ್ಕೇಲು, 5 ಕಲರ್ ಪೆನ್ನು, ಆಮೇಲೆ ಇನ್ನೇನ್ ಶೌರ್ಯ ಮ್ಯಾಜಿಕ್ ಸ್ಲೇಟು, ಆಮೇಲೆ ಪೆನ್ಸಿಲ್ ಮೇಲಿಂದ ತೆಗ್ದು ಕೆಳಗಡೆ ಹಾಕೊಂಡು ಬರೆಯೋದು. ಇದು ಗಮ್ಮನ ರಬ್ಬರ್ ಸ್ಮೆಲ್ ರಬ್ಬರ್ ಅದು ಸ್ಮೆಲ್ ಮಾತ್ರ ಅಳಿಸೋದಂತೂ ಅಳಿಸಲ್ಲ, ಅದು ಪ್ರಾಣಿಗಳು ಅಳಿಸಲ್ಲ ಅದು. ಆಮೇಲೆ ಅದೇನೋ ಪೇಪರ್ಸ್ ಎಲ್ಲ ತರೋರು ಹಿಂಗ್ ಓಪನ್ ಮಾಡಿದ್ರೆ ಕಟ್ ಹಿಂಗೆಲ್ಲ ಏನೋ ಕಟ್ ಮಾಡಿದ್ರೆ. ಆಮೇಲೆ ನಾ ಇದು ಸೆಕೆಂಡ್ PUC ಕಾಲೇಜಲ್ಲಿ ಇದೀನಿ, ಅವಾಗ್ಲೂ ಬಂದವ್ರೆ ಅದು ಸ್ಟಿಕ್ಕರ್ಗಳನ್ನು ವೀವಿಂಗ್ ಮಾಡೋದು, ಇದು ಏನೋ ಕ್ರೋಶ ಬರುತ್ತಲ್ಲ ಅದು, ಮತ್ತೆ ರೌಂಡ್ ಬಟ್ಟೆ ಹಾಕಿಸ್ಕೊಳ್ಳೋದು ಅದೆಲ್ಲ ತಂದಿದ್ರು. ನಾನು ಒಂದು ಪ್ರೊಟ್ರಾಕ್ಟರು, ಸ್ಕೇಲು, ಪೆನ್ಸಿಲ್, ಕಂಪಾಸ್ ಎಲ್ಲಾನು ಒಂದ್ರಲ್ಲೇ ಯೂಸ್ ಮಾಡ್ಬೋದು. ದಿನ ಬಂದು ಆಸೆ ಹೊಟ್ಟಿಸ್ಬಿಟ್ಟು ಹೋಗೋದು. ನೆಕ್ಸ್ಟ್ ದಿನ ಬೇಕಂದ್ರೆ ನೀವು ನಿಮ್ಮ ಅಪ್ಪ ಅಮ್ಮನ ಕೈಲಿ ದುಡ್ಡಿಸ್ಕೊಂಡ್ ಬನ್ನಿ ಅಂತ ಹೇಳಿರ್ತಾರೆ. ಆಮೇಲೆ ಹೇಳೋರು ನಾಳೆ ಒಂದೇ ದಿನ ಅಂತ. ನಾವ್ ಮನೇಲಿ ಏನೋ ಹೇಳಿ, ಇಲ್ಲಾಂದ್ರೆ ಫ್ರೆಂಡ್ಸ್ ಹತ್ರ ಇಸ್ಕೊಂಡ್ ತಗೊಂಡ್ಬಿಟ್ಟು ನಾಳೆ ಕೊಡ್ತೀವಿ ಅಂತ ಹೇಳಿ. ಅದಕ್ಕಿಂತ ದೊಡ್ಡ ಫ್ಲೆಕ್ಸಿಂಗ್ ಏನಂತಂದ್ರೆ ಟ್ಯೂಷನ್ ಅಲ್ಲಿ ಬೇರೆ ಸ್ಕೂಲಲ್ಲಿ ಮುಂಚೆನೆ ತಗೊಂಡ್ಬಿಟ್ಟಿರ್ತಾರೆ, ನಮ್ ಸ್ಕೂಲ್ಗೆ ಇನ್ನೂ ಬಂದಿರಲ್ಲ ಅವರು. ಆಗಂತೂ ಫುಲ್ ಫೋಮ್ ಆಯ್ತಿರುತ್ತೆ ನಮ್ಗೆ, ನಮ್ಮ ಹತ್ರ ಇಲ್ವಲ್ಲ, ನಮ್ ಸ್ಕೂಲಿಗೆ ಬಂದಿಲ್ವಲ್ಲ ಇವ್ರು. ಆಮೇಲೆ ನನಗೆ ಕಷ್ಟಕರವಾದ ಇದೇನ್ ಗೊತ್ತಾ, ಶಿಕ್ಷಕರ ದಿನಾಚರಣೆಗೆ ಸ್ಟಿಕ್ಕರ್ ತಗೊಳ್ಳಿ ಅಂತ. 5 ರೂಪಾಯಿ ಕೊಟ್ಟು ಎಲ್ಲಿಗೆ ಅನ್ಸ್ಕೋತಾನ, ಎಲ್ಲಿಗೂ ಅನ್ಸ್ತಿರ್ಲಿಲ್ಲ. ನಾನು 5 ರೂಪಾಯಿ ಅಂಗಡಿಲಿ ತಗೋ ತಿನ್ಬೋದಲ್ಲ ಗುರು, ಯಾಕೆ ಸ್ಟಿಕ್ಕರ್ ತಗೊಳ್ಳಿ ನಮ್ಮ ಪ್ರಾಣ ತಿಂತಾರೆ ಅಂತ ಬೈಕತಾ ಇರ್ಲಿಲ್ಲ. 5 ರೂಪಾಯಿ ಸರಿ, ಅದು ಹೋಯ್ತಾ 20 ರೂಪಾಯಿ ಆಯ್ತು. 25 ರೂಪಾಯಿ ಆಯ್ತು. ಹೌದು ಅಪ್ಪ, ನಮ್ಮ ಇಂಜಿನಿಯರ್ಗಳು ತಗೊಂಡು ರಾಧಾಕೃಷ್ಣನ್ ಮಾತ್ರ ಇಷ್ಟು ಚಿಕ್ಕದಿಂದ ಇಷ್ಟು ದೊಡ್ಡದು ಮಾಡಿದ್ರು. ಸಾರಿ ರಾಧಾಕೃಷ್ಣ ಅವರೇ, ನಮ್ಮ ಕೊಡುಗೆ ಜಾಸ್ತಿ ಇದೆ, ಆದ್ರೆ ನಾವು 5 ರೂಪಾಯಿಗೆ ಅವಾಗ ಕಷ್ಟ ಆಯ್ತು. ಅದನ್ನ ನಿಮಗೆ ಖರ್ಚು ಮಾಡಿದ್ರು ಇಲ್ವೋ ಗೊತ್ತಿಲ್ಲ. ನಮ್ಮ ಹತ್ರ ದುಡ್ಡು ಸ್ಕ್ಯಾಮರ್ಸ್ಗಳೇ ಟೀಚರ್ಸ್. ಇನ್ನು ಹೋಗ್ತಾ ಇದೀವಿ, ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀವಿ. ರೆಡಿ ಅಲ್ಲೆಲ್ಲ ರೆಡಿ ಆಗೋದು, ಇಲ್ಲಿ ರೆಡಿ ಆಗೋದೇ 1 ಗಂಟೆ ಆಯ್ತದ ಈಗ. ಮನೆ ಮಿರರ್ ಮುಂದೆ 1 ಗಂಟೆ, ಕಾರಲ್ಲಿ ಇರುತ್ತಲ್ಲ ಮಿರರ್ ಅದ್ರ ಮುಂದೆ 1 ಗಂಟೆ ಅಂತ ಅನ್ಕೊಬಿಡಿ ಗೈಸ್. ನನ್ನ ಹೆಂಡತಿ ತುಂಬಾ ಫಾಸ್ಟ್ ಹೇಳಿ, ತುಂಬಾ ಇಷ್ಟೇ ಒಂದೇ ಸೆಕೆಂಡ್ ಜಿಂಕೆ ನೀನ್ ಹೆಂಡತಿ. ಗೈಸ್ ಬೈದಿ ನೋಡಿ, ಇದೇ ಗದ್ದಿಗೆಯಲ್ಲಿರುವಂತ ಕೆಂಡಗಣೇಶ್ವರ ಸ್ವಾಮಿ ದೇವಸ್ಥಾನ. ಸಖತ್ತಾಗಿದೆ, ತುಂಬಾ ದೊಡ್ಡದು. ಮುಂಚೆ ಹಿಂಗಿರ್ಲಿಲ್ಲ, ಈಗ ಡೆವಲಪ್ ಮಾಡಿದ್ರೆ ಸ್ವಲ್ಪ ವರ್ಷಗಳ ಹಿಂದೆ. ಫುಲ್ ಪೀಸ್ ಆಗಿದೆ ನೋಡಿ. ವೈಡ್ ಆ್ಯಂಗಲ್ ಹಾಕಿ ತೋರಿಸಿ ನಮ್ಮ ಆಡಿಯನ್ಸ್ಗೆ. ವೈಡ್ ಆ್ಯಂಗಲ್ ಸಖತ್ತಾಗಿ ಕಾಣಿಸ್ತಿದೆ. ಇದೇ ದೇವಸ್ಥಾನ. ಯಾರು ವಿಸಿಟ್ ಮಾಡಿಲ್ಲ ಅಂದರೆ ಮೈಸೂರಲ್ಲಿರೋರು ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ. ಇಟ್ಸ್ ಅ ಮಸ್ಟ್ ವಿಸಿಟ್ ಟೆಂಪಲ್, ಒಂದ್ಸಲ ಆದರೂ ವಿಸಿಟ್ ಮಾಡಿ. ಬನ್ನಿ ಒಳಗಡೆ ಹೋಗೋಣ. ನಾವೀಗ ಕಾಲು ತೊಳ್ಕೊಂಡು ಒಳಗಡೆ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಕಬಿನಿ ಏನು ಮಗ ಕೆನಾಲ್, ನಾಲೆ, ಕಾಲುವೆ ಇದೆ. ಸೊ ಈ ಕಾಲುವೆಯಲ್ಲಿ ಈಗ ಕನ್ನಡದಲ್ಲೂ ಕಾವಲೆ ಎರಡು ಕಾಲುವೆನೆ. ಕಾವಲೆ ಏನು? ಕಾವಲೆ ಏನು? ಕಾವಲೆ ಏನು ಗುರು? ಇಲ್ಲ ಗುರು, ಅದು ಡಿಕ್ಷನರಿಲಿ ಕಾಲುವೆ ಕಾವಲೆ ಅಂತಾನೆ ಅನ್ನೋದು. ನೀವು ಉಲ್ಟಾ ಪಲ್ಟಾ ಮಾಡ್ಕೊಂಡ್ರೆ ಏನೋ ಬಾಯಿ ತಿಂದ್ಬಿಟ್ಟು ಟಂಗ್ ಟ್ವಿಸ್ಟ್ ಮಾಡ್ಕೊಂಡ್ರೆ ನೀವು. ಇಂಗ್ಲಿಷಲ್ಲಿ ಚಾನಲ್ ಕ್ಯಾನಲ್. ಕೆನಾಲ್ ಬಾಮುಣಿಕಾ ಬೇಗ. ನಮ್ಮ ಪವಿತ್ರವಾದ ಕಬಿನಿ ನದಿಯ ನೀರಿನಲ್ಲಿ ಪಾದಗಳನ್ನು ತೊಳೆದು ಪವಿತ್ರರಾಗಿ ನಾವೀಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದೇವ ದರ್ಶನ ಫಸ್ಟ್ ಅವರು ನಾಮಕರಣ ಇರೋದು 8 ಗಂಟೆಗೆ ಇದೊಂದು ಇತ್ತಂತೆ ಮುಹೂರ್ತ ಪೂಜಾ. ಲೇಟ್ ಆಯ್ತು, ಆಲ್ರೆಡಿ ನಾವು ಬಂದಿರೋದು. ಲೆಟ್ಸ್ ಗೋ ಗೈಸ್. ಈ ಅರಳಿ ಮರ ನೋಡಿ ಎಷ್ಟು ದೊಡ್ಡದು, ಎಷ್ಟೋ ವರ್ಷ ಹಳೇದು. ಇದರಲ್ಲಿ ನಿಮಗೆ ಬಾವಲಿಕಾಯಿ ತೋರಿಸ್ತೀನಿ ನೋಡಿ. ಎಲ್ಲ ಬಾವಲಿಕಾಯಿ, ಒಳ್ಳೆ ಎಲ್ಲೈತೋ ಗೊತ್ತಾಯ್ತಿಲ್ಲ ಕ್ಯಾಮ್ರಾಗೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಹೆಂಗ್ ನ್ಯಾಟ್ ಹಾಕೊಂಡ ನೋಡಿ. ಈಗ ಮನೆ ಕಂಡವೆ ರಾತ್ರಿ ಎದ್ದು ಸುಗಮ ಸಂಗೀತ. ಅವೇ ಕಿರಿಸ್ತಿರೋದಲ್ಲಿ ಈಗಲೂ ಅವೇ ಕಿರಿಸ್ತಾ ಇರೋದಾ? ಹ್ಞೂ ನಡಿಯಪ್ಪ. ಇದು ಅರಳಿಕಟ್ಟೆ. ದೇವರ ದರ್ಶನ ಆಯ್ತು ಗೈಸ್. ಇಲ್ಲಿ ಮಹದೇಶ್ವರ ಸ್ವಾಮಿ ಮತ್ತು ಕೆಂಡಗಣೇಶ್ವರ ಸ್ವಾಮಿ ಇಬ್ಬರದು ಸನ್ನಿಧಿ ಇದೆ. ಇಬ್ಬರದು ದರ್ಶನ ಆಯಿತು, ಚೆನ್ನಾಗಾಯಿತು. ಜನ ರಶ್ ಇಲ್ಲ ಅಂದರೆ ಖುಷಿ ದೇವಸ್ಥಾನದಲ್ಲಿ. ಗಗನ ಇನ್ನೂ ಭಕ್ತಿಯಿಂದ ಬೇಡ್ತಾನೆ ಇದ್ದಾಳೆ, ಜಾಸ್ತಿ ಬೇಡ್ತಾಳೆ. ನಂಗೆ ಗಂಡಂಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ.
ಬನ್ನಿ ಗೈಸ್, ನಾವೀಗ ನಾಮಕರಣದ ಹತ್ರ. ನಾಮಕರಣ ಸೆಟಪ್ ನೋಡ್ಕೊಬೇಡಿ, ತೊಟ್ಲು ಮಾತ್ರ ಇದೆ, ಮಗು ಮಾತ್ರ ಇಲ್ಲ. ಫುಲ್ಲು ಗಗನ ಹತ್ರ ಅಳ್ತೈತಂತೆ, ಕಯ್ಯ ಅಂತ. ಅಲ್ಲಿ ಕರ್ಕೊಂಡೋಗಿ ಸಮಾಧಾನ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡು ಆ ಕಡೆ ಬ್ಯುಸಿ ಇದ್ದೇನೆ, ತೋರಿಸ್ತೀನಿ. ಮಗು ಹೆಸರು ಇಲ್ಲೇ ರಿವೀಲ್ ಮಾಡ್ತೀನಿ, ನೋಡ್ಕೊಬಿಡಿ. ತಶ್ವಿಕಾ ಅಂತ ಇದೇ ಮಗು. ಬಂದ್ಮೇಲೆ ಒಂದ್ಸಲ ತೋರಿಸ್ತೀನಿ. ಇವರ ಅಣ್ಣನ ಪಾಪುನು ಇದೇ ಥರ ನೇಮ್ ರಿವೀಲಿಂಗ್ ಇದೇ ಥರ ಮಾಡಿದ್ದು, ಬಾಲ್ಸ್ ಉದುರಿಸೋದು. ನೇಮ್ ರಿವೀಲಿಂಗ್ ಡೆಕೋರೇಷನ್ ಎಲ್ಲದಕ್ಕೂ ಈಗ ಡೆಕೋರೇಷನ್ ಇಂಪಾರ್ಟೆಂಟ್, ಬೇಕೇ ಬೇಕು. ನನ್ನ ನಾಮಕರಣ ನಂಜುಗೂಡು ತೇರಪ್ಪ ದಿನ ಬಂದ್ಬಿಟ್ಟು ಹೇಳ್ಬಿಡೋದು ಅಷ್ಟೇ. ನಮ್ಗೆ ಅವೆಲ್ಲ ಏನು ಇಲ್ಲ, ಸುಮ್ಮನೆ ಇಡೋ ಸಚಿನ್ ಫೇಮಸ್, ಇಡೋ ಸಚಿನ್ ಅಂತ. ನಮ್ಮ ಅಜ್ಜಿ ಮನೆ ದೇವರು ಇದು ನಂಜುಂಡೇಶ್ವರ. ಹಾಯ್ ಶಶಿಕಿರಣ್, ಕಂಗ್ರ್ಯಾಚುಲೇಷನ್ಸ್. ಮಗುಗೆ ಜನ್ಮ ನೀಡಿ ಮಗುಗೆ ನಾಮಕರಣ ಮಾಡಿದ್ದೀರಾ, ಒಳ್ಳೇದಾಗಲಿ. ಇವಾಗ ಬಂದಿದ್ದೀರಾ ಇಷ್ಟು ಲೇಟಾಗಿ. ನೀವು 8 ಗಂಟೆಗೆ ಪೂಜೆ ಇಟ್ಕೊಬಿಟ್ರೆ ನಾವು 8 ಗಂಟೆಗೆ ಬರೋಕ್ಕಾಗುತ್ತಾ? ಈಗ ನೀವು ಮಗು ತೋರಿಸಿಲ್ಲ ಅಂದರೆ ನಾವು ಹೋಯ್ತೀವಿ ಗ್ಯಾರಂಟಿ. ಅಯ್ಯೋ ಪಾಪ ಚಿನಿ, ಅಳ್ಬೇಡ ಕಣವ. ಅಯ್ಯೋ ಇವರೆಲ್ಲ ಹಿಂಸೆ ಕೊಟ್ಟು ನಾಮಕರಣದಲ್ಲಿ ಗೆಸ್ಟ್ಗಳಿಗೆ ತೋರಿಸಿ ಅಳ್ತಾವಳೆ. ಇವಳೇ ನೋಡಿ ಬೇಬಿ, ಇವತ್ತಿನ ಬೇಬಿ ತಶ್ವಿಕಾ. ನಾವೀಗ ಫೋಟೋ ತೆಗೆಸ್ಕೋಬೇಕು ಪಾಪು ಜೊತೆ, ನೆನಪಿನ ಅರ್ಥ. ಸಡನ್ ಆಗಿ ನಮ್ಮ ಹುಡುಗನ ಹತ್ರ ಈ ಬೆಳ್ಳಿ ಗದೆ ಬಂದಿದೆ. ಮಗ ಏನಂತಾರೆ ಇದಕ್ಕೆ? ಗದೆ ಅಂತಾನೆ ಅನ್ನದ? ಗದೆನೇ ಅಂತಾನದ? ಗೊತ್ತಿಲ್ಲ ಅದ್ರ ಹೆಸರು. ರಥಯಾತ್ರೆ ಗೈಸ್, ರಥಯಾತ್ರೆ ಮಾಡಿಸ್ತಾ ಇದ್ದಾರೆ ಇವರು. ರಥಯಾತ್ರೆ ಸೇವೆನೋ ಮಾಡ್ತಾ ಇದ್ದಾರೆ ಪಾಪು ಹೆಸರಲ್ಲಿ. ಪಾಪ ಬಿಸಿಲು. ಇವರು ಶಶಿಕಿರಣ್ ಅವರ ತಂದೆ. ಪ್ರಸಾದ ಕಾಲೇಜಿಂದ ಓಡ್ತಾನೆ. ಹ್ಯೂಮನ್ ಇನ್ಸ್ಟಿಂಕ್ಟ್, ದೊಡ್ಡವನಾಗ್ಲಿ ಚಿಕ್ಕವನಾಗ್ಲಿ ಸೇಮ್ ಟು ಸೇಮ್ ಇರುತ್ತೆ ಯಾವಾಗಲೂ. ನಮಗೂ ಅಷ್ಟೇ ರಸಾಯನ ಪ್ರಸಾದ ಅಂದರೆ ತುಂಬ ಇಷ್ಟ. ಮುಗೀತು ಎಲ್ಲ ಫೋಟೋ ಸೆಷನ್ ಮಗುಗೆ. ಅಲ್ಲಿ ಶೌರ್ಯ ಇಸ್ಕೋ ಬೇಗ ಇಸ್ಕೋ. ಚಿನ್ನ ನನ್ನ ಬಾಳಿಯ ಯಜಮಾನ. ಔಟ್ ಆಫ್ ಸಿಲೆಬಸ್ ಬಂದ್ಬಿಟ್ಟು ನಮ್ಗಿಂತ ಫಸ್ಟ್ ಇಸ್ಕೊತೊಳಲ್ಲ ಇವಳು. ದೇವ್ರೆ, ಹೆಂಗಿದೆ? ಸೂಪರ್ ಅಲ್ಲ? ಊಟ ಎಲ್ಲ ಆಯ್ತು ಗೈಸ್. ನಾವು ಇಟ್ಸ್ ಲೀವಿಂಗ್ ಟೈಮ್. ನಾವು ಹೊರಡ್ತಾ ಇದ್ದೀವಿ ಇವಾಗ. ಗೋಪುರ ತೋರಿಸ್ಬಿಡೋಣ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮಾಮ ನಿದ್ದೆ ಬರ್ತೈತಾ? ಕಾಲು ಮನಿಕತ್ತೆ ನಿಂಗೇನು? ನಾನು ಓಡಿಸ್ಕೆ ಹೋಗ್ಬೇಕು ಅಲ್ಲಿ ಗಂಟ. ಓಡಿಸ್ಕೆ ಹೋಗ್ಬೇಕು. 30 ನಿಮಿಷನಾದರೂ ಓಡಿಸ್ಬೇಕಲ್ಲ ಮಗ. ಸೊ ಕೆಂಡಗಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಾಯ್ ಮಾಡಿ ಹೊರಡ್ತಾ ಇದ್ವಿ. ಕಡಪ ಜನದವರು ಯಾರು? ಕಡಪ ಜನ ಕಾಂತಾರ ಕಡಪ ಜನದವರು ಇಲ್ಲೇ ಅವ್ರೆ ನೋಡಿ. ಆಗಲೇ ತೋರಿಸಿ ಸ್ಯಾಂಪಲ್ ಅಷ್ಟೇ. ಇಲ್ಲಿ ನೋಡಿ ಎಷ್ಟು ಬಾವಲಿ ಇದೆ ಅಪ್ಪ. ನಮ್ಮ ಎಂಟ ಕೊನೆಗೂ ಒಂಟ. ಬಾಯ್ ಬಾಯ್. ಅವ್ರ ಊರಿಗೆ ಹೋಗಕ್ಕೋಸ್ಕರನೇ ಬಂದಿದ್ದು ಗೈಸ್. ನಾವ್ ನಿಮ್ಗೆ ಹೇಳೇ ಇಲ್ಲ. ಏನು ಹೇಳೇ ಇಲ್ಲ. ಯಾಕೆ ಬಂದು ಸಡನ್ ಆಗಿ ಬಂದ್ಬಿಡಲ್ಲ ಶೌರ್ಯ? ಏನು ಸಮಾಚಾರ? ಇದ್ದಿದ್ದು ಬೆಳಗ್ಗೆನೆ ಹೋಗ್ಬೇಕು ಅಂತ. ನೆನೆ ನೈಟ್ 10 ಗಂಟೆಗೆ ಬಂದ್ರು. ಬೆಳಗ್ಗೆನೆ ಹೋಗ್ಬೇಕು ಅಂದ್ರು. ನಾವು ದೇವಸ್ಥಾನಕ್ಕೆ ಹೋಗುರಂತೆ ಅಂತ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಮ್ಮ ಫ್ರೆಂಡ್ ಪಾಪುಗೆ ಹಾಯ್ ಮಾಡಿಸಿ ಊಟ ಮಾಡಿಸಿ ಇವಳು ನೋಡ್ತಿಲ್ಲ. ಇವಳಿಗೋಸ್ಕರ ಇವತ್ತು ಹೋಗಿದ್ದು ನಾವು. ಆ್ಯಂಡ್ ಶೌರ್ಯ ಈಗ ಕುಶಾಲನಗರಕ್ಕೆ ಹೋಗ್ತಾ ಇದ್ದಾನೆ. ನಾನು ಅನ್ನೋ ಬಸ್ ಸ್ಟ್ಯಾಂಡ್ಗೆ ಬಿಡಬೇಕು. ದಯವಿಟ್ಟು ಕಣಪ್ಪ ಪ್ಲೀಸ್. ನಾವೆಲ್ಲ ಮತ್ತೆ ಬರೋಕ್ಕೆಲ್ಲ ಆಗಲ್ಲ. ಹುಣಸೂರು ಪಿರಿಯಾಪಟ್ಟಣಕ್ಕೆಲ್ಲ ಅಯ್ಯೋ ಅಲ್ವಾ? ಬ್ಯಾಕ್ ಅಷ್ಟುನಾ? ಹೆಂಗ್ ಓಡ್ತಾಯ್ತು ಜೀವನ. 2025 ಮುಗಿತೈತೆ. 2026 is coming. What's the plan for New Year? ನಾನು ಮನೆಯಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಷ್ಟೇ. ಪ್ಲಾನ್ಸೇ ಇಲ್ಲ. ಶಿವಕುಮಾರ್ ಬರ್ಬೇಕಾರೆ ಫಾಸ್ಟ್ ಆಗಿ ಟ್ರೈನ್ ಬರುತ್ತೆ ಅಂತ ಅಂದ್ಬಿಟ್ಟು ಹೆಲ್ಮೆಟ್ ಹಾಕೊಂಡೆ ಹೋಗ್ಬಿಟ್ಟಿದ್ದೀನಿ. ದಯವಿಟ್ಟು ಕೊಡಿ ಅಣ್ಣ. ಆಲ್ರೆಡಿ ಒಂದು ಹೆಲ್ಮೆಟ್ ಕಳೆದೋಗಿದೆ ನಮ್ಮದು. ಇದನ್ನಾರ ಸೇಫಾಗಿ ತೊಗೊಂಡೋಗ್ತೀವಿ. ಬಾಯ್ ಬಾಯ್.
ಸೇಫ್ ಜರ್ನಿ. ತುಂಬಾ ತುಂಬಾ ಸೇಫ್. ಈಗ ಬ್ಯಾಗ್ಗಳು. ಬಾಯ್. ಗೈಸ್ ದಿನ ಇದೇ ಆಯಿತು. ನಾನು 7:15 ಮುಗಿಸ್ತೀನಿ ಚೂರು ಪಾರು ಆಟ ಆಡ್ಕೊಂಡು. 7:15 ಈಗ 8:15. ಹೋದ್ರೆ ರೆಡಿ ಆಗ್ಬೇಕಾದ್ರೆ ಕಾಯಲ್ಲ ನಾನು ಹಂಗಂತ ಕಾಯ್ಬೇಕು. ನೀನು ಇಲ್ಲಿ ಸುಮ್ಮನೆ ಕೂತಿರ್ಲ ಹಬ್ಬೆ ಪರಿತರ ಕೆಲಸಗಳಿದ್ರೆ ಮಾಡ್ಕೋಬೇಕು. ಯಾರಿಗಾರು ಫೋನ್ ಮಾಡ್ಕೋಬೇಕು, ಅಮ್ಮ ಊಟ ಆಯ್ತಾ ತಿಂಡಿ ಆಯ್ತಾ ಅಪ್ಪ ಎಲ್ಲಿದ್ದೀರಾ ಎಲ್ಲ ಮಾಡ್ಕೋಬೇಕು. ಮನೆಗೆ ಹೋಗಿ ಬೇರೆ ಕೆಲಸ ಮಾಡಬೇಕು. ಸರಿ ಅಣ್ಣ, ಅದಕ್ಕೆ ನೀನು ಫೋನ್ ತೊಗೊಂಡು ಬ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ ನಾನು. ಒಳ್ಳೆಯದು, ಒಳ್ಳೆ ಕೆಲಸ. ನೆನ್ಸಿ ನೋಡಿ ಎಷ್ಟು ಒಳ್ಳೆ ಬುದ್ಧಿ ನಿಮಗೆ. ನೋಡಿ ಗೈಸ್, ಇವ್ರ ಜೊತೆನೇ ಮ್ಯಾಚ್ ಆಡ್ತಿದ್ರು ಇಷ್ಟೊತ್ತು. ಈಗ ಬೇರೆಯವ್ರು ಹೋದ್ರು, ಸುಸ್ತಾಗೋಯ್ತು. ಒಂದು 3 ಮ್ಯಾಚ್ ಒಟ್ಟಿಗೆ ಆಡಿ. ಶಿವಕುಮಾರ್ ನೋಡಿ ಅಲ್ಲಾಡ್ತಾ ಇದ್ದಾರೆ. ಶಿವಕುಮಾರ್ ಅಣ್ಣ ಲೇಟಾಗಿ ಬಂದು ಕೋರ್ಟ್ ಸಿಕ್ಕಿರಲಿಲ್ಲ, ಕೂತಿದ್ರು ಸುಮ್ಮನೆ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು. ಈಗ ಆಡ್ತಾ ಇದ್ದಾರೆ. ಕೂತಿದ್ದ ಗಗನ ನೋಡು ಕಷ್ಟ ಸುಖ ಮಾತಾಡ್ತೇವೆ. ಕಷ್ಟ ಸುಖ ಏನಿಲ್ಲ, ನಡೀತಿದೆ ಇಲ್ಲಿ ನಡೀತಿದೆ. ಕಷ್ಟ ಸುಖ ಏನಿಲ್ಲ. ನಮ್ಮ ಪಪ್ಪ ಫೋನ್ ಮಾಡಿದ್ರು, ನಾನು ಆಚೆ ಹೋಗಿ ಮಾತಾಡ್ತಾ ಇದ್ದೆ. ಮರ್ತೇ ಬಿಟ್ಟಿದ್ಯಾ ನಮ್ಮನ್ನ ಅಂತ ಹೇಳಿದ್ರು, ಬೈದ್ರು. ಇವರೇ ಸರ್ ಬಂದ್ರು ನೋಡಿ. ಸರ್ ಯಾಕೆ ಸರ್ ಲೇಟು? ಸರ್ ಎಲ್ಲೋ ಬಿಟ್ಟಿದ್ರಿ? ಗೈಸ್ ಮುಗೀತು. ಹೆಂಗಮ್ಮ ನೀನು ಚೆನ್ನಾಗಿ ಆಡ್ತಿಲ್ಲ. ನಾನು ಇವತ್ತು ಸುಸ್ತಾಯ್ತಲ್ಲ ನಿಮಗೆ. ಸ್ಮ್ಯಾಶ್ ಎಲ್ಲ ಓಡಿಸ್ತೆ. ಬೇಜಾರು ಮಾಡ್ಕೊಂಡಿದ್ನಾ? ಪಾಪ ಬೇರೆ ಆಟ ಕಿತ್ಕೊಂಡಿಲ್ಲ. ಅವಳು ಆಟ ಆಡ್ತಾನೆ ಇರ್ಲಿಲ್ಲ ಪಾಪ, ಸುಮ್ಮನೆ ಹೆಂಗ್ ಟಚ್ ಕೊಡ್ತಾ ಇದ್ದೆ. ಅದಕ್ಕೆ ನಾನು ಅವಳ ಜೊತೆ ಆಟ ಆಡಿದೆ. ಆಮೇಲೆ ಬ್ಲಾಗ್ಸ್ ನೋಡ್ತಾರಂತೆ, ಅವ್ರ ಪಪ್ಪ ತೋರಿಸಿದ್ರಂತೆ, ನಾನು ಇನ್ನ ಯೂಟ್ಯೂಬ್ ಅಲ್ಲಿ ನೋಡಿದೆ ಅಂತ ಅಂದ್ಲು. ಹೌದಾ? ಓಕೆ ಗೈಸ್, ಈ ಬ್ಲಾಗ್ ನಲ್ಲಿ ಏನು ಮಾಡ್ತಾ ಇದೀವಿ, ಮನೆಗೆ ಹೋಗಿ ಸ್ವಲ್ಪ ಕೆಲಸಗಳು ಮಾಡ್ಕೋತೀವಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಬಾಯ್.